ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. 2021ನೇ ವರ್ಷದಲ್ಲಿ ದೇವರು ಅಪ್ಪರ ಮೂಲಕವಾಗಿ ಮಾಡಿರತಕ್ಕಂಥ ವಾಗ್ದಾನದ ವಿಷಯವನ್ನು ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. 2021ನೇ ವರ್ಷದಲ್ಲಿ ವಾಗ್ದಾನವಾಗಿ ದೇವರು ಕೊಟ್ಟಿರುವಂಥದ್ದು. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಮೇನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಚಿತ್ತ ಹೆಂಗಿರ್ಬೇಕಂತೆ? ಸ್ಥಿರವಾಗಿರತಕ್ಕಂಥ ಚಿತ್ತವಾಗಿರಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಏನೆಂಬುದಾಗಿ ಅಂದರೆ, ಅನೇಕರು ದೇವರಿಲ್ಲದ ಸ್ಥಿತಿಯಲ್ಲಿ ಜಾರಿ ಹೋಗಿ ದೇವರು ಯಾರು ಎಂಬುದಾಗಿ ತಿಳಿಯಲಾರದ ಪರಿಸ್ಥಿತಿಗೆ ಹೋದಂಥ ಸಮಯದಲ್ಲಿ ಸೃಷ್ಟಿಕರ್ತನಾದ ದೇವರು ಮನುಷ್ಯರನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬಂದರು. ಪ್ರಿಯರೇ, ಹೊರಟು ಬಂದಂಥ ಸಮಯದಲ್ಲಿ ಆತನು ಪವಿತ್ರವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭಧರಿಸಿ ಕನ್ನಿಕೆ ಮರಿಯಳು ಹೊಟ್ಟೆಯಲ್ಲಿ ಆತನು ಹುಟ್ಟಿದವನಾಗಿ ಹೊರಗಡೆ ಬಂದಂಥ ಸಮಯದಲ್ಲಿ ಆತನಿಗೆ ಒಂದು ಹೆಸರಿಡ್ತಾರೆ. ಏನೆಂಬುದಾಗಿ? ಇಮ್ಮಾನುವೇಲ್ ಎಂಬುದಾಗಿ. ಏನಂತೇಳಿ ಹೆಸರಿಟ್ರು? ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದರೆ ಏನರ್ಥ? ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನಾವು ಆರಾಧನೆ ಮಾಡುವಂಥ ದೇವರು, ನಾವು ಸ್ತುತಿಸುವಂಥ ದೇವರು, ಯಾವ ದೇವರು ನಮ್ಮನ್ನು ಕರೆದಿದ್ದಾನೋ, ಯಾವ ದೇವರು ನಮ್ಮ ಪಾಪಗಳನ್ನು ತೊಳೆದಿದ್ದಾನೋ, ಯಾವ ದೇವರು ನಮಗೋಸ್ಕರವಾಗಿ ಕಾಯುವಾತನಾಗಿದ್ದಾನೋ ಆ ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ಆತನು ನಮ್ಮ ಸಂಗಡ ಇರುವುದಕ್ಕೋಸ್ಕರವಾಗಿ ಬಂದಿರುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವರು 2021ನೇ ವರ್ಷದಲ್ಲಿ ಹೇಳ್ತಾ ಇದ್ದಾರೆ, ನೀನು ಹೋಗುವಂಥ ದಾರಿಯಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೋಸ್ಕರವಾಗಿ, ಕಾಪಾಡುವುದಕ್ಕೋಸ್ಕರವಾಗಿ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ದೇವರು ಇರ್ತಾನಂದ್ರೆ ಏನು ಮಾಡಲ್ರಿ? ನಂಬಲ್ಲ. ಅನೇಕರಿಗೆ ಹೆಂಗಂದ್ರೆ ದೇವರು ಅಂತಂದ್ರೆ ಏನು ಅಂದ್ಕೊಳ್ತಾರೆ ಅನೇಕರು? ನಮ್ಮ ಹಳ್ಳಿಯಲ್ಲಿ ನಾವು ನೋಡುವಾಗ ಕೆಕ್ಕೆ ಹೊಡೆದ್ರೆ ದೇವರು, ಕೂಗಾಡಿದರೆ ದೇವರು, ಏನೆಲ್ಲ ಒಂದು ರೀತಿಯಲ್ಲಿ ಅವ್ರನ್ನ ನೋಡಿಬಿಟ್ರೆ ದೆವ್ವ ಹಿಡ್ದವ್ರ ಥರ ಇರ್ತಾರೆ ಹೊರತಾಗಿ ಏನಂತಾರೆ? ಮೈ ತುಂಬ್ಯದ ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದನ್ನು ದೇವ್ರು ಅನ್ಕೊಂತ, ಅದು ದೇವರು ಅಲ್ಲ. ದೇವರು ಸಮಾಧಾನದ ಕರ್ತ ಹೊರತಾಗಿ ಗಲಿಬಿಲಿಯನ್ನು, ಅಸಮಾಧಾನವನ್ನು ತರುವಂಥ ಆತನ ದೇವರು ಅಲ್ಲ ಪ್ರಿಯರೇ. ನಮ್ಮ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ನೀನು ಹೋಗುವಲ್ಲೆಲ್ಲ ನಾನು ನಿನ್ನ ಸಂಗಡ ಬರುತ್ತೇನೆ. 2021ನೇ ವರ್ಷ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಸಮೃದ್ಧಿಯ ವರ್ಷ. ದೇವರು ಹೇಳ್ತಾ ಇದ್ದಾರೆ ಏನಂತೇಳಂದರೆ, ನಿನ್ನ ಚಿತ್ತ ಹೆಂಗಿರ್ಬೇಕಂತೆ? ಸ್ಥಿರವಾಗಿರಬೇಕು. ಅನೇಕರ ಚಿತ್ತ ಏನು ಮಾಡ್ತಾರೆ? ಚಂಚಲಗೊಳಿಸ್ತಾರೆ. ಅನೇಕರು ದೇವರಿಂದ ದೂರವಾಗುವಂಥ ಘಟನೆಗಳು 2021ನೇ ವರ್ಷದಲ್ಲಿ ನಡೆಯಲಿಕ್ಕಿದ್ದಾವೆ. ಅನೇಕರ ಭಕ್ತಿಯ ಜೀವಿತದಲ್ಲಿ ಏನಾಗ್ತಾರೆ? ಬಿದ್ದು ಹೋಗ್ತಾರೆ. ಆ ಒಂದು ಈ ಲೋಕ ಎನ್ನುವಂಥದ್ದು ಏನು ಮಾಡುತ್ತೆ? ಅವರು ಅದರ ಸೆಳವಿಗೆ ಸಿಲುಕಿಕೊಂಡಂಥವರಾಗಿ, ಲೋಕ ಹಣ ಕೊಡುತ್ತೆ, ಲೋಕ ಐಶ್ವರ್ಯ ಕೊಡುತ್ತೆ ಅಂತೇಳಿ ಐಶ್ವರ್ಯವನ್ನು ಬೆನ್ನಟ್ಟಿ ಹೋಗಿ ದೇವರಿಂದ ಅವ್ರು ಏನಾಗ್ತಾರೆ? ದೂರ ಆಗ್ತಾರೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದಲ್ಲಿರುವಂಥವುಗಳನ್ನು ನೀವು ಪ್ರೀತಿಸಬೇಡ್ರಿ, ಲೋಕವನ್ನು ಪ್ರೀತಿಸುವವನು ದೇವರಿಗೆ ಏನಾಗಿದ್ದಾನಂತೆ? ವೈರಿಯಾಗಿದ್ದಾನೆ ಎಂಬುದಾಗಿ. ಯಾಕೋಬನಿಗೆ ಬರೆದ ಪತ್ರಿಕೆ ನಾವು ನೋಡ್ತಾ ಇದ್ದೇವೆ 4ನೇ ಅಧ್ಯಾಯ 4ನೇ ವಚನದಲ್ಲಿ. ಪ್ರಿಯರೇ, ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ ಏನಂತೇಳಂದರೆ, ನಿನ್ನ ಚಿತ್ತ ಸ್ಥಿರವಾಗಿರಬೇಕು, ನಿನ್ನ ವಿಶ್ವಾಸ, ನಿನ್ನ ನಂಬಿಕೆ ಹೆಂಗಿರಬೇಕು? ಸ್ಥಿರವಾಗಿರಬೇಕು. ಮನೆಗೆ ಆಧಾರ ಯಾವುದ್ರಿ? ಬುನಾದಿ ಸರಿಯಾದ ರೀತಿಯಲ್ಲಿ ಇರಲಾರ್ದೆ ಇದ್ದರೆ, ಸ್ಟ್ರಾಂಗ್ ಇರಲಾರ್ದೆ ಇದ್ದರೆ ಮನೆ ಏನಾಗುತ್ತೆ? ಬಿದ್ದು ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಚಿತ್ತ, ನಮ್ಮ ನಂಬಿಕೆ
ಸ್ಥಿರವಾಗಿರುವಂಥ ನಂಬಿಕೆ, ಸ್ಥಿರವಾಗಿರ್ತಕ್ಕಂಥ ವಿಶ್ವಾಸ ಆಗಿರಬೇಕು. ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಏನೆಂಬುದಾಗಿ ಅಂದರೆ, ನೀನು ಸ್ಥಿರಚಿತ್ತನಾಗಿರು, ನಾನು ನಿನಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ನಿನ್ನ ಚಿತ್ತ ಬದಲಾಯಿಸಬಾರದು, ನಿನ್ನ ನಂಬಿಕೆ ಬದಲಾಯಿಸಬಾರದು, ನಿನ್ನ ಚಿತ್ತ ಸ್ಥಿರವಾಗಿ ಇರಬೇಕು, ನಿನ್ನ ವಿಶ್ವಾಸ ನಿನ್ನ ನಂಬಿಕೆ ಸ್ಥಿರವಾಗಿ ಇರಬೇಕು. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬಾರದು. ಅನೇಕರು ಏನು ಮಾಡ್ತಾರೆ, ಸ್ವಾಮಿಯವ್ರನ್ನ ನಡ್ಕೊಳ್ತಾರೆ, ಸೃಷ್ಟಿಕರ್ತನ ದೇವ್ರ ಬಳಿಗೆ ಬರ್ತಾರೆ, ಮತ್ತು ಆ ಕಡೆ ಈ ಕಡೆ ಎಲ್ಲ ಕಡೆಗೆ ತಿರುಗಾಡ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಸಮಾಧಾನ ಸಿಗಲಾರ್ದಂಥ ಒಂದು ಸ್ಥಿತಿ. ಪ್ರಿಯರೇ, ಸಮಾಧಾನ ಎಲ್ಲಿ ಸಿಗುತ್ತೆ ಎಂಬುದಾಗಿ ಅವರು ಕೇಳಿಸಿಕೊಂಡಾಗಲೂ ಕೂಡ ಅವ್ರು ಏನು ಮಾಡ್ತಾರೆ, ಅಲ್ಲಿ ಸಿಗುತ್ತೇನೆ, ಇಲ್ಲಿ ಸಿಗುತ್ತೇನೆ, ಬೇರೆ ಕಡೆಗೆ ಸಿಗುತ್ತೇನೆ ಅಂತೇಳಿ ಹೋಗ್ತಾರೆ. ಒಂದು ವೇಳೆ ಅಲ್ಲಿ ಸಿಕ್ಕರೂ ಕೂಡ ಅದು ಕ್ಷಣಿಕವಾಗಿರ್ತಕ್ಕಂಥ ಸಮಾಧಾನವಾಗಿರುತ್ತೆ ಹೊರತಾಗಿ ಅದು ಶಾಶ್ವತವಾಗಿರುವಂಥ ಸಮಾಧಾನ ಆಗಿರೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಹೊರಟು ಬಂದ ಕೆಟ್ಟು ಹೋಗಿರುವಂಥ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಹೊರಟು ಬಂದ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ. ಆ ಜೀವ ಎಂತಹ ಜೀವರೇ, ಅದು ಶಾಶ್ವತವಾಗಿರುವಂಥ ಜೀವ. ಆ ಜೀವ ಎಲ್ಲಿ ಸಿಗುತ್ತೆ, ಯೇಸುವಿನಲ್ಲಿ ಮಾತ್ರ ಸಿಗುತ್ತೆ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪಾಪವು ಕೊಡುವ ಸಂಬಳ ಮರಣ, ಕ್ರಿಸ್ತೇಸುವಿನಲ್ಲಿ ನಂಬುವಂಥವರಿಗೆ ಸಿಗುವಂಥದ್ದು ಯಾವುದಂತೆ, ನಿತ್ಯ ಜೀವ, ಶಾಶ್ವತವಾಗಿರುವಂಥ ಜೀವ. ಇದು ನಮ್ಮ ಜೀವ ಇದೇನಿದು 60 ವರ್ಷನೋ 70 ವರ್ಷನೋ 50 ವರ್ಷನೋ, ಕೆಲವೊಬ್ಬರು ಹೊಟ್ಟೆ ಒಳಗಡೆ ಇರುವಾಗಲೇ, ಕೆಲವೊಬ್ಬರು ಹೊಟ್ಟೆಯಿಂದ ಹೊರಗಡೆ ಬಂದಾಗಲೇ ಏನಾಗ್ತಾರೆ ರೀ, ತೀರಿ ಹೋಗ್ತಾರೆ. ಅವರ ಆಯುಷ್ಯ ಏನಾಗುತ್ತೆ, ಅಳಿದು ಹೋಗುತ್ತೆ. ಪ್ರಿಯರೇ, ಆದರೆ ದೇವರು ಎಂತಹ ಆಯುಷ್ಯ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ, ಯುಗ ಯುಗಗಳ ಆಯುಷ್ಯವನ್ನು. ಅದನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ಸಾಯಬೇಕು. ಸಾಯೋದಕ್ಕಿಂತ ಮುಂಚಿತವಾಗಿ ನಾವು ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ಳಬೇಕು. ನೀವೊಂದು ಬೀಜವನ್ನು ಏನು ಮಾಡ್ತೀರಿ, ಭೂಮಿಯಲ್ಲಿ ಹಾಕ್ತೀರಿ, ಅದು ಸಾಯಲಾರದೆ ಇದ್ದರೆ ಅದು ಮೊಳಕೆ ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸಾಯಬೇಕು. ಸತ್ತ ಮೇಲೆ ಅನೇಕವಾಗಿರ್ತಕ್ಕಂಥ ಜೀವವುಳ್ಳ ಹೊಸದಾಗಿರ್ತಕ್ಕಂಥ ಬೀಜಗಳು ಏನಾಗ್ತವೆ, ಹೊರಗಡೆ ಬರ್ತವೆ. ಪ್ರಿಯರೇ, ಹಲ್ಲೆಲೂಯಾ. ಮಣ್ಣಿನ ಶರೀರವಾಗಿ ನಮ್ಮ ಶರೀರ ಬಿತ್ತಲ್ಪಡುತ್ತೆ, ಆದರೆ ಮಹಿಮೆ ಶರೀರವಾಗಿ ನಮ್ಮ ಶರೀರ ಏನಾಗುತ್ತೆ, ಎದ್ದು ಬರುತ್ತೆ. ಯಾರಿಗೆ, ಸೃಷ್ಟಿಕರ್ತನ ದೇವರನ್ನು ನಂಬಿದವರಿಗೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಚಿತ್ತ ಹೆಂಗಿರ್ಬೇಕಂತೆ, ಸ್ಥಿರವಾಗಿರಬೇಕು, ನಿನ್ನ ವಿಶ್ವಾಸ ಚಂಚಲ ಆಗಬಾರದು. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಧೈರ್ಯದಿಂದ ಇರಬೇಕು. ಹೆಂಗಿರ್ಬೇಕು ನಿನ್ನ ಒಂದು ಸ್ಥಿತಿ, ಧೈರ್ಯವುಳ್ಳವನಾಗಿರಬೇಕು. ಯಾವ ವಿಷಯಕ್ಕೂ ಭಯಪಡುವಂಥದ್ದಕ್ಕೆ ನೀನು ಹೋಗಬಾರ್ದು. ಯಾಕೆ ಧೈರ್ಯದಿಂದ ಇರಬೇಕಂದ್ರೆ, 16ನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, 33ನೇ ವಚನ ಅನ್ಕೊತೀನಿ, ಒಂದು ಸಾರಿ ಓದ್ತೀರಾ? ಸತ್ಯವೇದ ಯಾರು ಹಿಡ್ಕೊಂಬಂದಿಲ್ಲ, ಬೈಬಲ್ ಇರಲಾರ್ದೆ ಮಂದಿರಕ್ಕೆ ಬರಬಾರ್ದು. ಹಲ್ಲೆಲೂಯಾ. ಬೈಬಲನ್ನು ಹಿಡ್ಕೊಂಡು ಬರಬೇಕು. ಎಲ್ಲಿಗಾದ್ರೂ ನೀವು ಹಳೆಯ ಒಂದು ಜೀವಿತದಲ್ಲಿ ಗುಡಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತಿದ್ರಿ, ಅದನ್ನು ತಗೊಂಡು, ಸತ್ಯವೇದ ನಿಮ್ಮ ಬಳಿಯಲ್ಲಿದ್ದರೆ ನಿಮಗೇನಿದೆ ರೀ, ಆಶೀರ್ವಾದ ಇದೆ. ಹಲ್ಲೆಲೂಯಾ. ಒಬ್ಬ ಭಕ್ತರು ಹೇಳ್ತಾರೆ, D.L. ಮೂಡಿ ಅಂತೇಳಿ, ನೀವು ಯೌವನ ಕಾಲದಲ್ಲಿ ನೀವು ಸತ್ಯವೇದವನ್ನು ಒತ್ತರೆ ಹಿಡ್ಕೊಂಡು ನಡೆದಾಡಿದರೆ, ವೃದ್ಧಾಪ್ಯ ಕಾಲದಲ್ಲಿ ಅಂದರೆ ತಲೆ ಬೆಳ್ಳಗಾಗುವಂಥ ಸಮಯದಲ್ಲಿ ಈ ಸತ್ಯವೇದ ನಿಮ್ಮನ್ನು ಏನು ಮಾಡುತ್ತಂತೆ, ಒತ್ತುಕೊಳ್ಳುತ್ತಂತೆ. ಹಲ್ಲೆಲೂಯಾ. ಅದ್ರ ಸಲ ಯೌವನಸ್ಥರು ಸತ್ಯವೇದವನ್ನು ನೀವು ಹಿಡ್ಕೊಂಡು ಬರಬೇಕು. ಹಲ್ಲೆಲೂಯಾ. ಓದಕ್ಕೆ ಬರಲಾರ್ದೆ ಇರಲಿ, ನೀವು ಸತ್ಯವೇದವನ್ನು ತೆಗೆದುಕೊಂಡು ಬರಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಈ ಲೋಕವನ್ನು ಜಯಿಸಿದಂಥವ್ರು ಯಾರು ಕೂಡ ಇಲ್ಲ. ಈ ಲೋಕ ಎಲ್ಲರನ್ನ ಏನು ಮಾಡಿದರಿ, ಸೆಳವಿಗೆ ಸಿಲುಕಿ ಹಾಕಿ ಏನು ಮಾಡಿದೆ, ನಾಶನದ ಕಡೆಗೆ ದಬ್ಬಿದೆ. ಯಾವುದು, ಈ ಲೋಕ. ಈ ಲೋಕದ ಅಧಿಪತಿ ನಾವು ನೋಡ್ತಾ ಇದ್ದೇವೆ. ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಸೈತಾನನ್ ಏನು ಮಾಡ್ತಾ ಇದ್ದಾನೆ, ಈ ಪ್ರಪಂಚದ ದೇವರಾಗಿ ಅನೇಕರ ಕಣ್ಣುಗಳಿಗೆ ಮಸಿ ಬೆಳೆದು ಸೃಷ್ಟಿಕರ್ತನಾದ ದೇವರನ್ನು ಕಾಣಲಾರದ ಹಾಗೆ ಪ್ರಕೃತಿಯಲ್ಲಿ ದೇವರನ್ನು ನೋಡುವಂಥ ಸ್ಥಿತಿಯನ್ನು ಸೈತಾನನ್ ಏನು ಮಾಡಿದ್ದಾನೆ, ಅನೇಕರಿಗೆ ಒದಗಿಸಿದ್ದಾನೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೆ ನಾವು ಧೈರ್ಯವಾಗಿರ್ಬೇಕಂದ್ರೆ, ನಮ್ಮ ದೇವರು ಏನು ಮಾಡಿದ್ದಾನೆ, ಲೋಕವನ್ನು ಜಯಿಸಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಈ ಅರಿಷಡ್ ವರ್ಗಗಳನ್ನು ಜಯಿಸಿದಂಥವರು ಬೇರೆ ಯಾರು ಕೂಡ
ಇಲ್ಲ. ಹಲ್ಲೆಲೂಯಾ. ದೇವರುಗಳು ಅನ್ನಿಸಿಕೊಂಡಂಥವರು ಅನೇಕರು, ಗುರುಗಳು ಅನ್ನಿಸಿಕೊಂಡಂಥವರು ಭಯಂಕರವಾಗಿರ್ತಕ್ಕಂಥ ಪಾಪದಲ್ಲಿ ಜೀವಿಸಿ ಪಾಪದ ಸೆಳುವಿಗೆ ಸಿಲುಕಿ ಹಾಕಿಕೊಂಡು ಏನಾಗಿದ್ದಾರೆ? ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ದೇವರಿಗೆ ಮದುವೆ ಬೇಕಾಗಿಲ್ಲ. ಆತನು ಆತ್ಮಸ್ವರೂಪನಾಗಿರುವಂಥ ದೇವರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾವು ನೋಡ್ತೀವಿ ಅನೇಕರು ಏನು ಮಾಡಿದಾರೆ, ಮದುವೆಗಳನ್ನು ಮಾಡಿಕೊಂಡು ಅದರ ಸಲುವಾಗಿ ತೆಲುಗಿನಲ್ಲಿ ಒಂದು ಮಾತಿರುತ್ತೆ, ಅದು ಅಪ್ಪರು ಚೆನ್ನಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಸಂಸಾರ ಎನ್ನುವಂಥ ಸಾಗರವನ್ನು ದಾಟಿ ವೇಮನ ಯೋಗಿ ಎನ್ನುವಂಥ ಕವಿ ಬರೆದಿರ್ತಕ್ಕಂಥ ಮಾತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವ್ರು ಹೇಳ್ತಾರೆ, ಸಂಸಾರ ಸಾಗರವನ್ನು ನೀವೇ ದಾಟಲಾರದೆ. ಅವರು ಯಾವ ವಿಷಯವಾಗಿ ಹೇಳಿದ್ದಾರೆ? ಅವ್ರ ಪ್ರಕಾರವಾಗಿ ದೇವರುಗಳಂತೇಳಿ ಅನ್ನಿಸ್ಕೊಂಡವ್ರು. ಅವ್ರು ಹೇಳ್ತಾರೆ ಏನಂತ ಹೇಳಂದರೆ, ಸಂಸಾರ ಸಾಗರವನ್ನು ದಾಟಲಾರದೆ ನೀವೇ ಅದರ ಸೆಳುವಿಗೆ ಸಿಲುಕಿ ಹಾಕಿಕೊಂಡಿದ್ದೀರಿ. ಮನುಷ್ಯರಾದ ನಮ್ಮನ್ನು ಸಂಸಾರವನ್ನು ದಾಟ್ರಿ ಅಂತೇಳಂದರೆ ನಾವು ಹೆಂಗೆ ದಾಟೋದಕ್ಕೆ ಆಗುತ್ತಾ? ಆಗಲ್ಲ ಅಂತೇಳಿ. ಹಲ್ಲೆಲೂಯಾ. ಬ್ರಹ್ಮ ಅಂತೇಳಿ ಕರೆಸಿಕೊಳ್ಳುವಂಥ ವ್ಯಕ್ತಿ ಸ್ವಂತ ಮಗಳನ್ನು ಏನು ಮಾಡ್ತಾನ್ರಿ? ಮದುವೆ ಮಾಡಿಕೊಳ್ತಾನೆ. ಯಾರು? ಸರಸ್ವತಿಯನ್ನು. ಹಲ್ಲೆಲೂಯಾ. ಚರಿತ್ರೆ ನಿಮಗೆ, ಆ ಒಂದು ಪುರಾಣ ನಿಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಶಿವ ಆತನೇನು ಮಾಡ್ತಾನೆ? ಸ್ವಂತ ಮಗನನ್ನು ಸಾಯಿಸ್ತಾನೆ. ಮಣ್ಣಿನಿಂದ ಹುಟ್ಟಿದ ಆತ. ಯಾರು? ಗಣಪ ಅಂತೇಳಿ. ಹಲ್ಲೆಲೂಯಾ. ಆತನ್ನು ಸಾಯಿಸ್ತಾನೆ. ಅದೇ ರುಂಡ ತೆಗೆದಿಟ್ಟರೆ ಜೀವ ಬರ್ತಿತ್ತಲ್ಲ, ಮತ್ತೇನು ಮಾಡಿದ? ಆನೆ ತಲೆ ಕಟ್ಟು ಮಾಡಿ ಅದನ್ನು ಸಾಯಿಸಿ ಮತ್ತೇನು ಮಾಡಿದ? ಇಟ್ಟ. ಹಲ್ಲೆಲೂಯಾ. ಮತ್ತೆ ಆ ಪತ್ನಿಯರು ಬೇರೆ, ಅವ್ರ ಜೊತೆನೇ ಸಂಸಾರ ಮಾಡೋದ್ರಾಗ ಏನಾಗುತ್ತೆ? ಸಮಯ ಕಳೀತಾ ಮನುಷ್ಯರನ್ನೆಲ್ಲಿ ನೋಡ್ಕೊಂತೀರಿ ಅಂತೇಳಿ ವೇಮನ ಯೋಗಿ ಕವಿ ಬರೆದಿರ್ತಕ್ಕಂಥ ಮಾತು. ನಾನು ಹೇಳುವಂಥ ಮಾತು ಅಲ್ಲೇ ಅದು. ಯಾರು ಹೇಳಿರೋದ್ರಿ? ವೇಮನ ಯೋಗಿ ಕವಿ. ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರಪ್ಪ ನನ್ನ ಕೇಳಬೇಡ್ರಿ, ಅವ್ರನ್ನೇ ಹೋಗಿ ಕೇಳ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಹೇಳ್ತಾರೆ ಇನ್ನೊಬ್ಬಾತ, ಆತ ಚಂದ್ರ ಅಂತೇಳಿ ನೀವು ನೋಡ್ತಾ ಇದ್ರಲ್ಲ, ಆ ಚಂದ್ರನ್ನೂ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿ ಏನು ಮಾಡ್ಯಾರ? ಚಂದ್ರ ಬಂದ ಭೂಮಿ ಮೇಲೆ ಆತ ಒಂದು ವೇಷ ಹಾಕಿಕೊಂಡು ಬಂದ ಇನ್ನೊಬ್ಬ ವ್ಯಕ್ತಿಯ ಹೆಂಡತಿಯನ್ನು, ರುದ್ರಮುನಿ ಎನ್ನುವಂಥ ಋಷಿ, ಆ ಋಷಿಯ ಹೆಂಡತಿಯನ್ನು ಏನು ಮಾಡಿದಾರೆ? ಮದುವೆ ಆದ ಪ್ರಿಯರೇ. ಹಲ್ಲೆಲೂಯಾ. ಅವರೆಲ್ಲ ಬರೀ ಕೆಟ್ಟ ಕೆಟ್ಟ ಕಾರ್ಯಗಳೇ ಮಾಡಿದ್ದಾರೆ. ನನ್ನ ಹತ್ರ ಒಂದು ಪುಸ್ತಕವಿದೆ, ನಿಜವಾದ ದೇವರು ಯಾರಂತೇಳಿ. ಆ ಪುಸ್ತಕ ಓದಿದ್ರಪ್ಪ ಅಂದರೆ ನಿಮ್ಮ ಕಣ್ಣುಗಳೆಲ್ಲ ತೆರೆಯಲ್ಪಡ್ತವೆ. ಆ ಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳನ್ನೇ ನಾನು ಹೇಳ್ತಾ ಇರೋದು ಪ್ರಿಯರೇ. ನೀವು ಯೂಟ್ಯೂಬಲ್ಲಿ ಬೇಕಾದ್ರೆ ಟೆಸ್ಟ್ ಮನೆ ನೋಡ್ರಿ, ಹಿಂದೂ ಬ್ರಾಹ್ಮಿಣ್ಸ್ ಟೆಸ್ಟ್ ಮನೆ ಅಂತೇಳಿ ಹೊಡೆದ್ರೆ, ಉಡುಪಿಯಲ್ಲಿರ್ತಕ್ಕಂಥ ವಸಂತ ಪೈ ಎನ್ನುವಂಥ ಪೂಜಾರಿ, ಆತ ಯೇಸು ಕ್ರಿಸ್ತನನ್ನು ನಂಬಿದಾನೆ. ಆತನು ಹೇಳುವಂಥ ಮಾತು ಒಂದೇ, ಯೇಸು ಕ್ರಿಸ್ತನ ಹೊರತಾಗಿ ದೇವರು ಯಾರೂ ಇಲ್ಲ. ಇವು ಪುಕ್ಕಟ್ಟೆ ಪುರಾಣಗಳು, ಕಾಲ್ಪನಿಕ ಕಥೆಗಳು, ಹೊಟ್ಟೆಪಾಡಿಗೋಸ್ಕರವಾಗಿ ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದಿರತಕ್ಕಂಥ ಆಚಾರಗಳಂತೇಳಿ ಆತ ಹೇಳಿರ್ತಕ್ಕಂಥ ಮಾತು. ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿರಿ, ವಸಂತ ಪೈ ಅಂತೇಳಿ ಸರ್ಚ್ ಮಾಡಿದರೆ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಮ್ಮ ವೇದಗಳು ಪರಿಪೂರ್ಣವಾಗಿ ಯೇಸು ಕ್ರಿಸ್ತನೇ ದೇವರು ಅಂತೇಳಿ ಶ್ಲೋಕಗಳು ಹೇಳ್ತವೆ ಪ್ರಿಯರೇ. ಯಾಕಂದರೆ ಕನ್ನಿಕೋ ಸುತಾಯೋ ನಮಃ ಅಂತೇಳಿ ಒಂದು ಮಾತಿದೆ ಪ್ರಿಯರೇ. ಸಹಸ್ರನಾಮವಲ್ಲಿ ಇರ್ತಕ್ಕಂಥ ಮಾತು ಅಂದರೆ, ಕನ್ನಿಕೆಯಲ್ಲಿ ಗರ್ಭ ಧರಿಸಲ್ಪಟ್ಟವನಾಗಿ ಉದಯಿಸಿದಂಥ ದೇವರೇ ನಿನ್ನ ಪಾದಗಳಿಗೆ ನಮಸ್ಕಾರಗಳು ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ಮೃತ್ಯುಂಜಯೋ ನಮಃ, ಮರಣವನ್ನು ಮರಣಿಸಿ ಅಮರತ್ವವನ್ನು ಧರಿಸಿಕೊಂಡಂಥ ದೇವರೇ ನಿಮಗೆ ನಮಸ್ಕಾರಗಳು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ವಾಕ್ಯ ಹೇಳುತ್ತೆ, ಎಲ್ಲ ಮನುಷ್ಯರಿಗೋಸ್ಕರವಾಗಿ ನೀನು ಯಜ್ಞವಾಗಿರುವಂಥ ದೇವರೇ ನಿಮಗೆ ನಮಸ್ಕಾರಗಳಂತೇಳಿ. ಸಹಸ್ರನಾಮವಲ್ಲಿಯಲ್ಲಿ ನೀವು ತಿರುಪತಿಗೆ ಹೋದ್ರೆ ಅಲ್ಲೊಂದು ಬುಕ್ ಸಿಗುತ್ತೆ, ಆ ಬುಕ್ಕದಲ್ಲಿ ಕೂಡ ಇರುತ್ತೆ. ಆದರೆ ಸತ್ಯವನ್ನು ಏನು ಮಾಡ್ತಾ ಇದ್ದಾರೆ? ಮರೆಮಾಚ್ತಾ ಇದ್ದಾರೆ. ಸತ್ಯವನ್ನು ಏನು ಮಾಡ್ತಾ ಇದ್ದಾರೆ? ಮುಚ್ಚಿಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರವಾಗಿ? ಹೊಟ್ಟೆ ಪಾಡಿಗೋಸ್ಕರವಾಗಿ ಎಂಬುದಾಗಿ. ವಸಂತ ಪೈ ಎನ್ನುವಂಥ ವ್ಯಕ್ತಿ, ಯೂಟ್ಯೂಬಲ್ಲಿ ನೀವು ಹೊಡೆದ್ರೆ ಗೊತ್ತಾಗುತ್ತೆ ಅವ್ರು ಹೇಳಿರ್ತಕ್ಕಂಥ ಮಾತು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಲೋಕವನ್ನು ಏನು ಮಾಡಿದ್ದಾರೆ? ಜಯಿಸಿದ್ದಾರೆ. ಹಲ್ಲೆಲೂಯಾ. ಈ ಲೋಕವನ್ನು ದೇವರು ಜಯಿಸಿದ್ದಾರೆ. ಆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇರ್ತೀನಿ, ನೀವು ಕೂಡ ಲೋಕವನ್ನು ಜಯಿಸುವಂಥ ಶಕ್ತಿಯನ್ನು ನಾನು ನಿಮಗೆ ಅನುಗ್ರಹ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, 2021 ವರ್ಷದಲ್ಲಿ ನಾವು ಸ್ಥಿರಚಿತ್ತ ಉಳ್ಳವರಾಗಿ ಜೀವಿಸಬೇಕು. 2021 ವರ್ಷದಲ್ಲಿ ನಾವು ಧೈರ್ಯವಾಗಿ ಇರಬೇಕು. ಕಾರಣ ಏನಂದರೆ, ನಮ್ಮ ದೇವರು ನಮ್ಮ ಸಂಗಡ ಇರುವ ಆತನು ಆಗಿದ್ದಾನೆ ಪ್ರಿಯರೇ. ಕೃಷ್ಣ 16,000 ಗೋಪಿಕೆಯರನ್ನು ಮದುವೆ ಮಾಡಿಕೊಂಡ. ಎಷ್ಟು ಸಾವಿರ ರೀ? 16,000. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಕ್ಕಮ್ಮವ್ರು ಯಜಮಾನ್ರಿದ್ದಾರೆ, ಮಲ್ಲಯ್ಯರು. ಅಕ್ಕಮ್ಮವರು ಮಲ್ಲಯ್ಯರು ಎಷ್ಟು ಸರಿ ಜಗಳ ಆಡಿದ್ರು ನಮ್ಮ ಮನ್ಯಾಗ.
ಹಂಗೆ ಕೊನೆ ಉಸಿರಿರೋವ್ರಿಗೆ ಹಂಗೆ ಅವರು ಒಂದ್ಸರಿ ಆಡ್ತಾರೆ, ಇವರು ಒಂದ್ಸರಿ ಆಡ್ತಾರೆ. ಕೋಪ ಅವ್ರಿಗೆ ಬರುತ್ತೆ, ಇವ್ರಿಗೆ ಬರುತ್ತೆ. ಅಲ್ಲ ಒಬ್ಬರೇ ಮತ್ತೆ ಇನ್ನೂ ಜಗ್ಗಿ ಜನ ಇಲ್ಲ. ಮತ್ತು ಆತ 16,000 ಜನರಾದ್ರೆ ಹೆಂಗೆ ನಿಭಾಯಿಸಿರ್ಬೋದು ಲೆಕ್ಕ ಹಾಕಿ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಅವರ ಗ್ರಂಥಗಳು ಹೇಳ್ತಾ ಇದ್ದಾವೆ, ಅವ್ರು ಯಾರೂ ಕೂಡ ಪರಿಶುದ್ಧರು ಅಲ್ಲ. ಪರಿಶುದ್ಧತೆ ಉಳ್ಳಾತನೇ ನಿಜವಾಗಿರುವಂಥ ದೇವರ ಪ್ರೇರ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಲೋಕವನ್ನು ಜಯಿಸಿದಂಥವರು, ಅರಿಷಡ್ ವರ್ಗಗಳನ್ನು ಜಯಿಸಿದಂಥವರು ದೇವರು ಮಾತ್ರ. ಮೊನ್ನೆ ನಿನ್ನೆ ಏನೆಲ್ಲ ಸುಳ್ಳುಗಳು ಹೇಳಿ ಏನೆಲ್ಲ ರೀತಿಯಿಂದ ಕಾರ್ಯಗಳನ್ನು ಮಾಡಿ ತಿರುಗಾಡಿರ್ತಾರೆ. ಸಾಯುವಂಥ ಸಮಯದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿರ್ತಾರೆ. ಅವ್ರಿಗೋಸ್ಕರವಾಗಿ ಒಂದು ದೊಡ್ಡದಾಗಿರ್ತಕ್ಕ ಗುಡಿ ಕಟ್ಟಿಸಿದ ಮೇಲೆ ಆಯ್ತು, ಎಲ್ಲರೂ ಹೋಗಿ ಅದಕ್ಕೇನು ಮಾಡ್ತಾರೆ, ಕೈ ಮುಗಿತಾರೆ. ಅವ್ರು ನಿಮ್ಗೆ ಗೊತ್ತಿರುತ್ತೆ ಅವ್ರ ಚರಿತ್ರೆ ಹೆಂಗೆ ಇದೆ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಾಗಿದೆ ಮನುಷ್ಯರಿಗೆ, ಅವನು ಸೈತಾನನ ಏನು ಮಾಡಿದ್ದಾನೆ, ಮಸಿ ಬೆಳೆದಿದ್ದಾನೆ. ಸತ್ಯವನ್ನು ತಿಳ್ಕೊಳ್ಳಲಾರದ ಸ್ಥಿತಿಯಲ್ಲಿ ಅವನೇನು ಮಾಡಿಬಿಟ್ಟಿದ್ದಾನೆ, ಜನರಿಗೆ ಮಂಕು ಮಾಡಿದ್ದಾನೆ ಪ್ರಿಯರ. ಆದರೆ ಸತ್ಯ ಎನ್ನುವಂಥದ್ದು ಯಾವಾಗ ತಿಳಿಯುತ್ತೆ, ಸೃಷ್ಟಿಕರ್ತನಾದ ದೇವರು ಮೊದಲನೇ ಸಾರಿ ಈ ಲೋಕಕ್ಕೆ ಬಂದಿದ್ದಾನೆ. ಹೆಂಗೆ ಬಂದಿದ್ದಾನೆ, ಪ್ರೀತಿಯುಳ್ಳವನಾಗಿ ಬಂದಿದ್ದಾನೆ, ಕ್ಷಮಿಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟು ಪಾಪವನ್ನೆಲ್ಲ ನೀಗಿಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ಆದರೆ ದೇವರು ಎರಡನೇ ಸಾರಿ ಬರ್ತಾನೆ. ಹೆಂಗೆ ಬರ್ತಾನೆ, ನ್ಯಾಯಾಧಿಪತಿಯಾಗಿ ಬರ್ತಾನೆ. ಹೆಂಗೆ ಬರ್ತಾನೆ ರೀ, ನ್ಯಾಯಾಧಿಪತಿಯಾಗಿ, ನ್ಯಾಯವನ್ನು ತೀರಿಸುವಂಥ ಒಳ್ಳೆಯ ನ್ಯಾಯಾಧಿಪತಿಯಾಗಿ ಬರುವಾಗ ಆವತ್ತಿನ ದಿವಸ ಎಲ್ಲರಿಗೂ ಗೊತ್ತಾಗುತ್ತೆ, ಅಯ್ಯೋ ಎಷ್ಟು ಸಾರಿ ಹೇಳಿದ್ರು ನಾವು ಏನು ಮಾಡಲಿಲ್ಲ, ನಂಬಲಿಲ್ಲ, ರಕ್ಷಣೆ ಹೊಂದಲಿಲ್ಲ ಅಂತೇಳಿ. ಆವತ್ತು ಬಡ್ಕೊಂಡ್ರಿ ಇಲ್ಲ, ವೈಕೊಂಡ್ರಿ ಇಲ್ಲ, ಏನು ಎದೆ ಬಡ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ ಅಂತೇಳಿ ವಾಕ್ಯ ಹೇಳುತ್ತೆ ಪ್ರೇಯರ್. ಕಾರಣ ಏನಂದರೆ ಸಮಯ ಏನಾಯಿತು, ಮೀರಿ ಹೋಯಿತು. ಸಮಯ ಇರುವಾಗಲೇ ಸತ್ಯವನ್ನು ಯಾವಾಗ ನಮಗೆ ಕಿವಿಗೆ ಬಿತ್ತೋ ಆ ಸತ್ಯವನ್ನು ನಾವೇನು ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋಶುವನಿಗೆ ದೇವರು ಹೇಳುವಂಥ ಮಾತು, ನೀನು ಹೋಗುವಲ್ಲೆಲ್ಲ ನಿನ್ನ ಸಂಗಡ ನಾನು ಇರ್ತೀನಿ ಎಂಬುದಾಗಿ. ಅಲ್ಲ, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಅಂಜಬೇಡ. ಏನು ಮಾಡಬಾರ್ದಂತೆ, ಅಂಜಬಾರ್ದು. ಕುಟುಂಬದ ಸಂಗತಿಗಳಿಗೋಸ್ಕರವಾಗಿರಲಿ, ಹೊಲಗಳ ಸಂಗತಿಗಳಿಗೋಸ್ಕರವಾಗಿರಲಿ, ಸಾಲದ ಸಮಸ್ಯೆಗಳಿಗೋಸ್ಕರವಾಗಿ ಯಾವ ಸಮಸ್ಯೆ ಇರಲಿ, ಅಂಜಬಾರ್ದು. ಅದು ನಮಗಿಂತ ಏನಾದರೂ ದೊಡ್ಡದಾದ ಅಲ್ಲಲ್ವ. ದೇವರು ಆಶೀರ್ವಾದ ಮಾಡಿದರೆ ಸಾಲ ಇತರರಿಗೆ ಕೊಡುವಂಥ ವ್ಯಕ್ತಿ ನೀನು ಆಗ್ತೇ ಹೊರತಾಗಿ ಸಾಲ ಇಸ್ಕೊಳ್ಳುವಂಥ ವ್ಯಕ್ತಿ ನೀನು ಆಗೋದಿಲ್ಲ. ಲೋಕದ ಕಾರ್ಯಗಳಿಗೋಸ್ಕರವಾಗಿ ಯಾವತ್ತೂ ಕೂಡ ನಾವೇನು ಮಾಡಬಾರ್ದು, ಭಯಪಡಬಾರ್ದು ಪ್ರೇರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾಕಂದರೆ ನಮ್ಮ ದೇವರು ನಮ್ಮ ಸಂಗಡ ಇರುವುದಕ್ಕೋಸ್ಕರವಾಗಿ ಆತನು ಬಂದಂಥ ದೇವರಾಗಿದ್ದಾನೆ. ಒಂದು ಅಂಶವನ್ನು ಈ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಹೇಳಿ ವಾಕ್ಯವನ್ನು ಮುಗಿಸ್ತೀನಿ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಮೊದಲು 11 ವಚನಗಳನ್ನು ಓದುವಾಗ ಅಲ್ಲಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ. ಏನಂತ ಹೇಳಂದರೆ, ಅಲ್ಲಿ ಬೆಸ್ತರು ಮೀನುಗಳನ್ನು ಹಿಡಿತಾ ಇದ್ದಾರೆ. ಸಾಯಂಕಾಲ ಮೀನು ಬೇಟೆಗೋಸ್ಕರವಾಗಿ ಅವರು ಹೊರಟಿದ್ದಾರೆ ಪ್ರಿಯರೇ. ಸಾಯಂಕಾಲ ಹೋಗಿ ಆ ಕೆರೆಯ ದಡದಲ್ಲಿ ಅವರು ಕೆರೆಯಲ್ಲಿ ಮೀನುಗಳನ್ನು ಹಿಡಿಯೋದಕ್ಕೋಸ್ಕರವಾಗಿ ಹಡಗುಗಳನ್ನು ತೆಗೆದುಕೊಂಡು ಮೀನು ಬಲೆಗಳನ್ನು ಸಿದ್ಧ ಮಾಡಿ ರಾತ್ರಿಯೆಲ್ಲ ಮೀನುಗಳನ್ನು ಹಿಡಿಯೋದಕ್ಕೋಸ್ಕರವಾಗಿ ಬಲೆಗಳನ್ನು ಹಾಕ್ತಾ ಇದ್ದಾರೆ. ಬೆಳಗ್ಗೆ ಯೇಸು ಸ್ವಾಮಿಯವರು ಆ ಸ್ಥಳದ ಕಡೆಗೆ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಜನರು ಗುಂಪಾಗಿ ಬಂದ ಕಾರಣಕ್ಕೋಸ್ಕರವಾಗಿ ಯೇಸು ಸ್ವಾಮಿಯವರ ಮೇಲೆ ಜನರು ಬೀಳ್ತಾ ಇದ್ದಾರೆ. ಆ ಸಮಯದಲ್ಲಿ ಆತನು ಕೆರೆಯ ಅಂಚಿನಲ್ಲಿ ನಿಂತಿರ್ತಕ್ಕಂಥ 2 ಹಡಗುಗಳು, ಅದರ ಪಕ್ಕದಲ್ಲಿ ಬಲೆಗಳನ್ನು ತೊಳೆಯುವಂಥ ಬೆಸ್ತರು, ಅಂದರೆ ಯಾರು, ಮೀನು ಹಿಡಿಯುವಂಥವರು ಅವರಿದ್ದಾರೆ. ಆ ಸಮಯದಲ್ಲಿ ಸ್ವಾಮಿಯವರು ಒಂದು ಹಡಗನ್ನು ಏರಿ ಅದರಲ್ಲಿ ನಿಂತ್ಕೊಂಡು ಏನು ಮಾಡಿದರು, ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ವ ಜನರಿಗೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಉಪದೇಶ ಮಾಡುವಂಥದ್ದು ಮುಗೀತು, ಮುಗಿದ ಮೇಲೆ ಸ್ವಾಮಿಯವರು ಬೆಸ್ತರಿಗೆ ಹೇಳ್ತಾ ಇದ್ದಾರೆ, ಏನಂತೇಳಂದರೆ, ನಡೀರಿ ಮೀನಿನ ಬೇಟೆಗೋಸ್ಕರವಾಗಿ ನಾವು ಹೋಗೋಣ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ಒಂದು ವಿಷಯವನ್ನು ಸ್ವಾಮಿಯವರು ಅವ್ರಿಗೆ ಹೇಳಿದಾಗ ಆ ವ್ಯಕ್ತಿ, ಅದರಲ್ಲಿ ಪ್ರಮುಖನಾಗಿರುವಂಥ ಪೇತ್ರನು ಹೇಳ್ತಾ ಇದ್ದಾನೆ, ಸ್ವಾಮಿ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟೆವು, ಒಂದು ಮೀನು ಕೂಡ ನಮಗೆ ಸಿಗಲಿಲ್ಲ. ರಾತ್ರಿಯೆಲ್ಲ ನಾವು ಮೀನು ಬೇಟೆಗಾಗಿ ಬಂದಿದ್ದೇವೆ. ನಮ್ಮದು ವೃತ್ತಿ ಇರೋದೇ ಮೀನು ಬೇಟೆ ಆಡುವಂಥದ್ದು. ನಾವು ಬೆಸ್ತರಾಗಿದ್ದೇವೆ. ಮೀನಿನ ವ್ಯಾಪಾರ ಮಾಡಿನೇ ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗ್ತೀವಿ. ಅದೇ ಮೀನು ನಮಗೆ ಆಹಾರವಾಗಿದೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆದರೆ ಸ್ವಾಮಿಯವರು ಕರಿತಾ ಇದ್ದಾರೆ, ಏನಂತೇಳಿ,
ನಾನು ನಿಮ್ಮ ಸಂಗಡ ಬರ್ತೀನಿ, ಬರ್ರಿ. ಎಲ್ಲಿಗೆ ಹೋಗೋಣ? ಮೀನಿನ ಬೇಟೆಗಾಗಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಕೂಡ ನೀವು ಹೆಂಗೆ ಬಂದಿರಂದರೆ ಎಲ್ಲವನ್ನ ಕಳೆದುಕೊಂಡಂಥ ಸ್ಥಿತಿಯಲ್ಲಿ, ಏನೆಲ್ಲ ಕಾರ್ಯಗಳು ಆಗಬೇಕಾಗಿತ್ತು ಆ ಕಾರ್ಯಗಳು ಆಗಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ಈ ಒಂದು ಮಂದಿರವನ್ನು ಹುಡುಕಿಕೊಂಡು ಬಂದಿದ್ದೀಯೇನೋ. ಆದರೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನೀವು ನನ್ನ ಸಂಗಡ ಬರುವುದೇ ಆದರೆ ನಾನು ನಿಮ್ಮನ್ನೇನು ಮಾಡ್ತೀನಿ? ಆಶೀರ್ವದಿಸ್ತೀನಿ. ನೀವು ಹೆಂಗೆ ಬರಬೇಕು? ಭಕ್ತಿಯಲ್ಲಿ ಬರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಯಾವಾಗ ಸ್ವಾಮಿಯವರು ಆ ಮಾತನ್ನು ಹೇಳಿದ್ರು, ಅವ್ರು ಏನು ಮಾಡ್ತಾ ಇದ್ದಾರೆ? ಬಲೆಗಳನ್ನು ತೊಳಿತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಬಲೆಗಳನ್ನು ತೊಳಿತಾ ಇದ್ದಾರೆ. ಪಟ್ಲರ್ ಹಾಕಿದ ಮೇಲೆ ನೀವೇನು ಮಾಡ್ತೀರಿ? ಟ್ಯಾಕ್ಟ್ರಿನ ತೊಳಿತೀವಿ, ಕ್ಲೀನಾಗಿ ಇಡ್ತೀರಿ. ಯಾಕೆ ಹೇಳ್ರಿ? ಕೆಲಸ ಮುಗಿದ್ಬಿಡ್ತು. ರೊಟ್ಟಿ ಸುಡೋದಾದ್ಮೇಲೆ ನೀವೇನು ಮಾಡ್ತೀರಿ? ಬಂಡೆ ಕ್ಲೀನ್ ಮಾಡ್ತೀರಿ. ಯಾಕೆ ಹೇಳ್ರಿ? ಕೆಲಸ ಮುಗೀತು. ಮೇಷಂಡ್ರು ಕಟ್ಟರಂಥ ಸಮಯದಾಗ ಸಾಯಂಕಾಲ ಆದ ತಕ್ಷಣ ಎಲ್ಲ ತ್ಯಾಪೆ ಏನಿರ್ತವೆ, ಕರಿನಿ ಮತ್ತು ಮಟಗಲ್ಲು ಅವು ಇವು ಎಲ್ಲವುಗಳನ್ನು ಏನು ಮಾಡ್ತಾರೆ ರೀ? ಅವು ಈ ಪುಟ್ಟಿಗೆ ಏನಂತೀರಿಯಪ್ಪ ಬೆಂಗಳೂರು ಭಾಷೆ? ಬಾಂಡ್ಲಿಗಳು. ಒಂದು ಸ್ವಲ್ಪ ದಿವಸ ಅಲ್ಲದೆ ನಾವು ಚಿಕ್ಕವ್ರು ಇರಬೇಕಾದ್ರೆ ಯಾರಿಗಾದ್ರೂ ಆ ಒಂದು ಬಾಂಡ್ಲಿ ಅನ್ನೋ ಶಬ್ದ ಯೂಸ್ ಮಾಡಿದರೆ ಬೈತಾ ಇದ್ರು. ಯಾಕೆ ಹೇಳ್ರಿ? ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ರು? ತಲೆಯಲ್ಲಿ ಕೂದಲು ಇಲ್ಲಾರ್ದವ್ರಿಗೆ ಅಲ್ತಿದ್ರು. ಅದ್ರಲ್ಲಿ ನೋಡಿದ್ರೆ ಇವತ್ತು ಏನಾಗಿದೆ? ಪುಟ್ಟಿಗೆ ಅಲ್ವಲ್ತ, ಪುಟ್ಟಿಗೆ ಏನಂತಾರೆ ಬೆಂಗಳೂರು ಭಾಷೆಯಲ್ಲಿ? ಬಾಂಡ್ಲಿ ಅಂತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ಕೇಳಿದ್ರಲ್ರಿ, ಚಿಕ್ಕವ್ರು ಇರ್ಬೇಕಾದ್ರೆ ಏನಂತಿದ್ರು? ತಲೆ ಯಾರಾದರೂ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಗುಂಡು ಹೊಡ್ಸೋದು ಜಾಸ್ತಿ ಚಿಕ್ಕ ಮಕ್ಕಳಿಗೆ. ಅವಾಗ ನಾವು ಹೆಂಗೆ ಆಟ ಆಡಿಸ್ತಾ ಇದ್ವಿ ಅಂದರೆ ಆ ಒಂದು ವರ್ಡ್ ಅನ್ನೋದು ಏನು? ಬಾಂಡ್ಲಿ ತಲೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಕೆಲಸ ಆದಮೇಲೆ ಏನು ಮಾಡ್ತಾರೆ? ತೊಳೆದ ತಕ್ಷಣ ಅವ್ರು ಏನು ಮಾಡ್ತಾರೆ? ಮನೆಗೆ ಹೊರಡ್ತಾರೆ. ಪ್ರೇಯರ್ ಇವ್ರ ಕೆಲಸ ಎಂಥದಂದರೆ ರಾತ್ರಿ ಎಲ್ಲ ಮೀನುಗಳನ್ನು ಹಿಡಿಯುವಂಥದ್ದು. ರಾತ್ರಿಯ ಸಮಯದಲ್ಲಿ ಅವು ಏನಾಗ್ತವೆ? ಸಿಗ್ತವೆ ಪ್ರೇಯರ್. ಆ ಸಮಯದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಬಲೆಗಳನ್ನು ತೊಳಿತಾ ಇದ್ದಾರೆ. ಇವತ್ತೆಷ್ಟು ಪ್ರಯಾಸ ಪಟ್ಟಿವಿ, ಆದರೂ ಕೂಡ ಒಂದು ಮೀನು ಕೂಡ ನಮಗೇನಾಗಲಿಲ್ಲ, ಸಿಗಲಿಲ್ಲ. ಬಲೆಗಳನ್ನು ತೊಳೆದು ನಾವೇನು ಮಾಡೋಣ? ಮನೆಗೆ ಹೋಗ್ಬಿಡೋಣ, ಇವತ್ತು ನಮಗೆ ಉಪವಾಸನೆ ಗತಿ ಎನ್ನುವಂಥ ಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ರೀ? ಹೊರಡುವುದಕ್ಕಾಗಿ ಸಿದ್ಧರಾಗಿದ್ದಾರೆ, ಬಲೆಗಳನ್ನು ತೊಳಿತಾ ಇದ್ದಾರೆ. ಆವಾಗ ಸ್ವಾಮಿಯವರು ಅವರ ಸಂಗಡ ನಾನು ಬರುತ್ತೇನೆ ಎಂಬುದಾಗಿ, ಮೀನು ಬೇಟೆಗೋಸ್ಕರವಾಗಿ ಹೋಗೋಣ ಎಂಬುದಾಗಿ ಏನು ಮಾಡಿದ್ದಾರೆ? ಹೇಳಿದರು ಪ್ರೇಯರ್. ಅವರು ನೆಪಗಳನ್ನು ಹೇಳ್ತಾ ಇದ್ದಾರೆ. ಸ್ವಾಮಿ, ಇಲ್ಲೇ ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟು ಏನು ಕೂಡ ನಮಗೆ ಸಿಗಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಅವರು ಧೈರ್ಯ ಬಿಡದೆ, ಅವರು ಅಂಜದೆ, ಅಳಕದೆ, ಕಳವಳ ಪಡದೆ, ಸ್ವಾಮಿಯವರು ಹೇಳಿರ್ತಕ್ಕಂಥ ಮಾತನ್ನು ನೆನಪಲ್ಲಿ ಇಟ್ಟುಕೊಂಡು, ಆದರೆ ನೀವು ಕರಿತಾ ಇದ್ದೀರಿ, ನಾವು ಬರ್ತೀವಿ ಅಂತೇಳಿ ಆ ಬಲೆಗಳನ್ನು ತೆಗೆದುಕೊಂಡು ಮೀನು ಬೇಟೆಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾರೆ? ಹೊರಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಮನೆಗೆ ಹೋಗಬೇಕಾದವರು ಮತ್ತೆ ಎಲ್ಲಿಗೆ ಹೊರಟರು? ಮೀನು ಬೇಟೆಗೋಸ್ಕರವಾಗಿ ಆ ಒಂದು ಕೆರೆಗೆ ಹೋಗ್ತಾ ಇದ್ದಾರೆ, ಆ ಒಂದು ಸಮುದ್ರಕ್ಕೆ ಹೋಗ್ತಾ ಇದ್ದಾರೆ ಪ್ರೇಯರ್. ಹೋಗುವಂಥ ಸಮಯದಲ್ಲಿ ಅವ್ರು ಅಂದುಕೊಳ್ತಾ ಇದ್ದಾರೆ, ಏನಪ್ಪ ಈಗ ಗುರು ಹೇಳಿದಾರ ಮಾತು, ಆ ಮಾತನ್ನು ನಾವು ಮೀರಬಾರ್ದು. ಅದ್ರ ಸಲುವಾಗಿ ಏನೋ ಹೋಗೋಣ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ. ನಾವೇನು ಅಲ್ಲೇನು ಜಾಸ್ತಿ ಹೊತ್ತೇನು ಇರಲ್ಲ. ಯಾಕಂದರೆ ನಾವು ಪ್ರಯಾಸ ಪಟ್ಟು ನಮ್ಮ ವೃತ್ತಿ ಇರೋದೆಲ್ಲ ಹಂಗೆ. ಅಯ್ಯರು ಹೇಳ್ತಿರ್ತಾರೆ ಆಶೀರ್ವಾದ ಬರುತ್ತೆ ಅಂತೇಳಿ. ಆದರೆ ಆಶೀರ್ವಾದ ಯಾವಾಗ ಬರುತ್ತೆ ರೀ ಅನ್ನುವಂಥ ಸ್ಥಿತಿಯಲ್ಲಿ ಕೆಲವು ಜನ ಇರ್ತಾರೆ. ಅಲ್ಲಯ್ಯ, ಹೆಂಗಿರ್ತಾರೆ ರೀ? ದೇವರು ಮೇಲುಗಳನ್ನು ಮಾಡ್ತಾರೆ ಅಂತೇಳಿ. ಯಾಕಂದರೆ ದೇವರು ತನ್ನನ್ನು ನಂಬಿದಂಥ ಮಕ್ಕಳಿಗೆ ಹೆಂಗೆ ಮಾಡ್ತಾರೆ? ಮೇಲುಗಳನ್ನೇ ಮಾಡ್ತಾರೆ. ಶಾಪಗಳನ್ನು ಬರಮಾಡಿಕೊಳ್ಳುವಂಥವ್ರು ಯಾರು? ನಾವೇ ಆಹ್ವಾನ ಮಾಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಅವರೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆವಾಗ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹೇಳಿದರು, ಏನು ಮಾಡಿದರು? ಬಲೆಗಳನ್ನು ಹಾಕ್ರಿ ಅಂತೇಳಿ. ಏನು ಹೇಳಿದ್ರಿ? ಬಲೆಗಳನ್ನು ಹಾಕ್ರಿ ಅಂತೇಳಿ. ಬಲೆ ಅವ್ರು ಏನು ಮಾಡಿದರು? ಹಾಕಿದಂಥ ಸಮಯದಲ್ಲಿ ಕಾಮನಾಗಿ ಹಿಂಗೆ ಎಳಿತಾ ಇದ್ದಾರೆ. ರಾತ್ರಿಯಲ್ಲಿ ಹಿಂಗೆ ಹಾಕೋದು, ಹಿಂಗೆ ಹೇಳೋದು, ಹಿಂಗೆ ಹಾಕೋದು, ಹಿಂಗೆ ಎಳೆದಾಗ್ಯದ. ಹಲ್ಲೆಲೂಯಾ, ಆದರೂ ಕೂಡ ಏನಾಗ್ತಾ ಇಲ್ಲ? ಮೀನು ಸಿಗ್ತಾ ಇಲ್ಲ. ಇವಾಗಲೂ ಕೂಡ ಹಂಗೆ ಆಗುತ್ತೆ ಅಂತೇಳಿ ಹೇಳಿದ್ರೆ ಬಲೆ ಏನಾಗ್ತಾ ಇಲ್ಲ? ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅವ್ರು ಅಂದುಕೊಳ್ತಾ ಇದ್ದಾರೆ, ಅಯ್ಯೋ ಹೋಗಿ ಎಲ್ಲಾದರೂ ಒಂದು ಕಲ್ಲಿಗೆ ಸಿಕ್ಕಾಕೊಂಡಿರ್ಬೋದು ಅಂತೇಳಿ. ಹಲ್ಲೆಲೂಯಾ, ಇನ್ನೊಬ್ರು ಅಂದ್ಕೊಳ್ತಾ ಇದ್ದಾರೆ ಏನಂತೇಳಿ? ಎಲ್ಲಾದರೂ ಒಂದು ಕಲ್ಲಿಗೆ ಸಿಕ್ಕಾಕೊಂಡಿರ್ಬೋದು, ಕಟ್ಟಿಗೆಗೆ ಸಿಕ್ಕಾಕೊಂಡಿರ್ಬೋದು, ಇನ್ನು ಕೆಳಗಡೆ ಬೆಳೆದಿರ್ತಕ್ಕಂಥ ಮರಗಳಿಗೆ, ಚಿಕ್ಕ ಒಂದು ಸಸಿಗಳಿಗೆ ಸಿಕ್ಕು ಹಾಕಿಕೊಂಡಿರ್ಬೋದು ಅಂತೇಳಿ. ಹಲ್ಲೆಲೂಯಾ, ಇನ್ನೂ ಎಳಿತಾ ಇದ್ದಾರೆ, ಬರ್ತಾ ಇಲ್ಲ. ಹಲ್ಲೆಲೂಯಾ, ಆವಾಗ ಇನ್ನೊಬ್ಬರನ್ನ ಕರೆದ್ರು, ಬರ್ರಿ ಹೇಳೋಣ ಅಂತೇಳಿ.
ಅಲ್ಲಲ್ಲಿ ಏನು ಕರೆದ್ರಿ? ಇನ್ನೊಬ್ಬರನ್ನ ಕರೆದ್ರೆ ಅವ್ರು ಎಳಿತಾ ಇದ್ದಾರೆ. ಎಳೆದಂಥ ಸಮಯದಲ್ಲಿ 2 ದೋಣಿಗಳು, ಖಾಲಿ ಇರುವಂಥ 2 ದೋಣಿಗಳು ತುಂಬಿ ತುಳುಕುವಷ್ಟು ಮೀನುಗಳು ಏನಾದವು ಅವರಿಗೆ ಸಿಕ್ಕು ಪ್ರಿಯರು. ಯಾವಾಗ? ಯೇಸು ಅವರ ಸಂಗಡ ಬಂದಾಗ, ದೇವರವರ ಸಂಗಡ ಬಂದಾಗ ಖಾಲಿ ಖಾಲಿ ಇರುವಂಥದ್ದು ಏನಾಯ್ತು? ಈಗ ತುಂಬಿ ತುಳುಕುವ ಹಾಗೆ ಆಯಿತು. ಹಲ್ಲೆಲೂಯ. ಅದ್ರ ಸಲುವಾಗಿ ದೇವರು ಹಾಕಿ ಹೇಳ್ತಾ ಇದೆ, 2021ನೇ ವರ್ಷದಲ್ಲಿ ನಿನ್ನನ್ನು ಖಾಲಿಯಾಗಿಡಲ್ಲ. ದೇವರು ಹೆಂಗೆ ಮಾಡ್ತಾನೆ? ತುಂಬಿ ತುಳುಕುವಂಗೆ ಮಾಡ್ತಾನೆ. ಯಾಕಂದರೆ ದೇವರು ನಿಮ್ಮ ಸಂಗಡ ಬರುವುದಕ್ಕೋಸ್ಕರವಾಗಿ ಆತನು ಇಷ್ಟಪಟ್ಟಿದ್ದಾನೆ. ಆದರೆ ನಿನ್ನ ಚಿತ್ತ ಏನಾಗಬಾರ್ದು? ಚಂಚಲ ಆಗಬಾರ್ದು. ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ತಿರುಗಬೇಡ. ದೇವರನ್ನೇ ದೃಷ್ಟಿ ಇಟ್ಟು ನೋಡು. ದೇವರು ಖಂಡಿತವಾಗಿ ನಿನ್ನನ್ನು ಏನು ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ ಪ್ರಿಯರು. ಇವರು ಅಂದುಕೊಳ್ತಾ ಇದ್ದಾರೆ, ಅಯ್ಯೋ ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟು ಹಡಗುಗಳನ್ನು ಚೇಂಜ್ ಆಗಿಲ್ಲ, ನಾವು ಹಾಕಿದ ಬಲೆಗಳನ್ನು ಬದಲು ಮಾಡಿಲ್ಲ, ಒಂದು ವೇಳೆ ಬೇರೆ ಸಮುದ್ರಕ್ಕೆ ಹೋಗಿವಪ್ಪ ಅಂದ್ರೆ ಅದನ್ನೂ ಕೂಡ ಇಲ್ಲ. ಅದೇ ಸಮುದ್ರದಲ್ಲಿ ನಾವೇ, ಯಾರು? ಬೆಸ್ತರು, ನಾವೇ ಹಾಕಿದ್ದೀವಿ. ಆದರೆ ಈಗ ನಮ್ಮ ಮಧ್ಯದಲ್ಲಿ ಯಾರಿದ್ದಾರ? ದೇವರಿದ್ದಾನ, ಗುರು ಇದ್ದಾನ, ಗುರುವಾಗಿ ಬಂದಿರುವಂಥ ದೇವರಿದ್ದಾನ, ನಜರೇತಿನ ಯೇಸು ಇದ್ದಾನ. ಅದರ ಸಲುವಾಗಿ ಈ ಕಾರ್ಯ ಆಯ್ತು ಅಂತೇಳಿ ಅವ್ರು ಬೆಚ್ಚಿ ಏನಾಗ್ತಾ ಇದ್ದಾರೆ? ಬೆರಗಾಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯಾಕಂದರೆ ಅವರು ಸಾಮಾನ್ಯದವರು ಆಗಿರಲಿಲ್ಲ. ಅವ್ರ ವೃತ್ತಿನೇ ಏನಾಗಿತ್ತು? ಮೀನುಗಳನ್ನು ಹಿಡಿಯುವಂಥ ವೃತ್ತಿಯಾಗಿತ್ತು ಪ್ರಿಯರೇ. ಅದರ ಸಲುವಾಗಿ ಯೇಸು ಜೊತೆ ಬರುವಾಗ ಏನು ಮಾಡ್ತಾನೆ? ನಮಗೆ ಅದ್ಭುತ ಮಾಡ್ತಾನೆ ಪ್ರಿಯರೇ. ಯೇಸು ಜೊತೆ ಬರುವಾಗ ಸಮಾಧಾನವನ್ನು ಕೊಡ್ತಾನೆ. ಯೇಸು ಜೊತೆ ಬರುವಾಗ ಆರೋಗ್ಯವನ್ನು ಅನುಗ್ರಹ ಮಾಡ್ತಾನೆ. ಯೇಸು ಜೊತೆ ಬರುವಾಗ ಆಗದ ಕಾರ್ಯಗಳನ್ನು ಆಗುವಂತೆ ಮಾಡ್ತಾನೆ. ಯೇಸು ಜೊತೆ ಬರುವಾಗ ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಯೇಸು ನಿನ್ನ ಸಂಗಡ 2021ನೇ ವರ್ಷದಲ್ಲಿ ಆತನು ಬರಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಆದರೆ ನೀನೇನು ಮಾಡಬೇಕು? ಆತನನ್ನು ಆಹ್ವಾನ ಮಾಡಬೇಕು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾನು ಬಾಗಿಲನ್ನು ತಟ್ತಾ ಇದ್ದೇನೆ. ಏನು ಮಾಡ್ತಾ ಇದ್ದಾರೆ ದೇವರು? ಹೃದಯವೆಂಬ ಬಾಗಿಲನ್ನು ತಟ್ತಾ ಇದ್ದಾರೆ. ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಊಟಕ್ಕೆ ಕೂಡುವೆನು. ಊಟ ಅಂದರೆ ಏನ್ರಿ? ನಮಗದು ಸಮೃದ್ಧಿ. ಹಲ್ಲೆಲೂಯ. ಮದುವೆ ಮಾಡಿ ಊಟನೇ ಹಾಕಿಲ್ಲ ಅಂದ್ಕೊಳ್ರಿ, ಅವನ್ನೇ ಮದುವೆ ಮಾಡಿದ್ನಪ್ಪ, ಕೋಡಿ ಮದುವೆ, ಅಸಲು ಊಟನೇ ಇಲ್ಲ ಅಂತೇಳಂತ. ಊಟ ಇರಲಾರದೆ ಏನಾದರೂ ಕಾರ್ಯಗಳು ಮಾಡೋದುಂಟ? ಎಲ್ಲಿ ಹೋದರೂ ಕೂಡ ಊಟ ಬೇಕೇ ಬೇಕು. ಊಟದಿಂದಲೇ ಮದುವೆ ಹೆಸರು ಬರುವಂಥದ್ದು. ಊಟದಿಂದಲೇ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯದ ಹೆಸರು ಬರುವಂಥದ್ದು ಪ್ರಿಯರೇ. ಹಲ್ಲೆಲೂಯ. ಅಂದರೆ ದೇವ್ರು ಏನು ಮಾಡ್ತಾನೆ? ಎಲ್ಲ ಸಮೃದ್ಧಿಯನ್ನು ಒದಗಿಸ್ತಾನೆ ಪ್ರಿಯರೇ. ದೇವರು ತಟ್ತಾ ಇದ್ದಾನೆ. ನಿಮ್ಮ ಹೃದಯವೆನ್ನುವಂಥ ಬಾಗಿಲನ್ನು ನೀನು ತೆರೀಲಾರದೆ ಇದ್ದರೆ ಆತನ ಒಳಗಡೆ ಬರಲ್ಲ. ನೀನೇನು ಮಾಡಬೇಕು? ದೇವರಿಗೋಸ್ಕರವಾಗಿ ನೀನು ಸ್ಥಳವನ್ನು ಕೊಟ್ಟರೆ, ಮತ್ತು ದೇವರು ಕುತ್ತಿಗಿಡದ ನೀನು ನಂಬಲೇಬೇಕಂತೇಳಿ ಯಾರಿಗೂ ಹೇಳಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಒಂದು ವೇಳೆ ನೀನು ಆಯ್ತಪ್ಪ ನಾನು ದೀಕ್ಷೆ ತೊಗೊಂಬಿಟ್ರೆ ಆಯಿತು ಅಂತೇಳಿ ಅನ್ಕೊಬಾರ್ದು. ಏನು ಮಾಡಬೇಕು? ನಡ್ಕೊಬೇಕು. ನಡೆಯುವುದರಲ್ಲಿಯೇ ಭಕ್ತಿ ಇರುವಂಥದ್ದು. ಕ್ರಿಯೆಗಳಲ್ಲಿಯೇ ನಮ್ಮ ವಿಶ್ವಾಸ ಏನೆಂಬುದು ತೋರ್ಪಡವಾಗುವಂಥದ್ದು ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ಹೆಣಕ್ಕೆ ಸಮಾನ. ದೀಕ್ಷಾ ತೆಗೆದುಕೊಂಡು ಅಬ್ರಾಮ್ ಅಂತೇಳಿ ಹೆಸರಿಟ್ಕೊಂಡು ಬಾರ್ ಮುಂದೆ ನಿಂತ್ಕೊಂಡ್ರಪ್ಪ ಅಂದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯ. ಇಸಾಕ್ ಅಂತೇಳಿ ಹೆಸರಿಟ್ಕೊಂಡು ಇಸ್ಪೇಟ್ ಆಡ್ಕೆ ಅಂತ ದಿನ ಎಲ್ಲ ಕಳೆದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅವರು ಭಕ್ತರು ದೊಡ್ಡ ದೊಡ್ಡ ಭಕ್ತಿಯ ಸಾಧನೆಯನ್ನು ಅವರು ಮಾಡಿದ್ದಾರೆ. ಅವ್ರ ಹೆಸರಿಟ್ಟುಕೊಂಡು ಬೇಕಾದ ಲೋಕದ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ತಟ್ತಾ ಇದ್ದಾನೆ. ಯಾರಿಗೋಸ್ಕರವಾಗಿ? ನಿಮಗೋಸ್ಕರವಾಗಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹಡಗಿನಲ್ಲಿ ಏರುವಾಗ ಪೇತ್ರಂದ ಹಡಗು. ಪೇತ್ರ, ಸ್ವಾಮಿ ನೀನು ಏರೋಕೆ ಹೋಗ್ಬೇಡಪ್ಪ ಅಂತೇಳಿ ಅಂದಿದ್ರೆ ಸ್ವಾಮಿಯವರು ಏರ್ತಾ ಇದ್ದಿಲ್ಲ. ಆದರೆ ಪೇತ್ರ ಏನು ಮಾಡಿದ? ಆಹ್ವಾನ ಮಾಡಿದ. ಹಲ್ಲೆಲೂಯ. ಯಾರು ದೇವರನ್ನು ಆಹ್ವಾನ ಮಾಡ್ತಾರೋ ಅವರಿಗೆ ಆಶೀರ್ವಾದ ಇರುತ್ತೆ. ಯಾರು ದೇವರನ್ನು ಧಿಕ್ಕಾರ ಮಾಡ್ತಾರೋ ಅವರು ತಾವು ಮಾಡಿರುವಂಥದ್ದನ್ನು ತಾವೇ ಉಣುತ್ತಾರೆ, ಅನುಭವಿಸ್ತಾರೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಮ್ಮ ಜೀವಿತಗಳನ್ನು ಬದಲಾಯಿಸೋದಕ್ಕೋಸ್ಕರವಾಗಿಯೇ ದೇವರು ಇಳಿದು ಬಂದಿದ್ದಾರೆ. ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿಯೇ, ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿಯೇ. ಈ ಲೋಕ ಯಾರಿಗೂ ಕೂಡ ಶಾಶ್ವತ
ಅಲ್ವೇ ಅಲ್ಲ ಪ್ರಿಯರ? ಅದರ ಸಲುವಾಗಿ ಒಬ್ಬ ಭಕ್ತನ ಈ ರೀತಿಯಾಗಿ ಆಡ್ತಾನೆ ಏನೆಂಬುದಾಗಿ ಅಂದರೆ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ ಓ ಮನುಜ, ಮನುಜ ಓ ಮನುಜ, ಪರರ ಮನಸ್ಸನ್ನು ನೋಯಿಸಬೇಡ, ನೋಯಿಸಿ ಶಾಪವ ಹೊಂದಲೇಬೇಡ. ಪರರ ಮನಸ್ಸನ್ನು ನೋಯಿಸಬೇಡ, ನೋಯಿಸಿ ಶಾಪವ ಹೊಂದಲೇಬೇಡ. ಸ್ಥಾನಮಾನವ ಆಶಿಸಬೇಡ, ಸ್ಥಾನಮಾನವ ಆಶಿಸಬೇಡ. ತಿರುಗಿ ನಿರಾಶಯ ಹೊಂದಲು ಬೇಡ, ತಿರುಗಿ ನಿರಾಶಯ ಹೊಂದಲು ಬೇಡ. ಮನುಜ ಓ ಮನುಜ, ಮನುಜ ಓ ಮನುಜ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಬೇಕು ಬೇಕು ಇನ್ನು ಬೇಕು ಎನ್ನುವ ಆಸೆಯ ಬಿಡಲೇಬೇಕು, ಬೇಕು ಬೇಕು ಇನ್ನು ಬೇಕು ಎನ್ನುವ ಆಸೆಯ ಬಿಡಲೇಬೇಕು. ಮೋಸದಿಂದಲೇ ಗಳಿಸಲೇಬೇಡ, ಮೋಸದಿಂದಲೇ ಗಳಿಸಲೇಬೇಡ. ಗಳಿಸಿ ಗರ್ವವ ಪಡೆಯಲೇಬೇಡ, ಗಳಿಸಿ ಗರ್ವವ ಪಡೆಯಲೇಬೇಡ. ಮನುಜ ಓ ಮನುಜ, ಮನುಜ ಓ ಮನುಜ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ ಓ ಮನುಜ, ಮನುಜ ಓ ಮನುಜ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಈ ಲೋಕವನ್ನು ಬಿಟ್ಟು ಹೋಗೋದ್ರೊಳಗಡೆಯಾಗಿಯೇ ನಾವು ಒಂದು ಸ್ಥಳದಲ್ಲಿ ಏನು ಮಾಡ್ಬೇಕ್ರಿ, ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಬೇಕು. ನಮ್ಮ ಮುಂದೆ ಇರುವಂಥದ್ದು ಎರಡೇ ಎರಡು, ಒಂದು ಸ್ವರ್ಗ, ಇನ್ನೊಂದು ನರಕ. ಒಂದು ಪರಲೋಕ, ಇನ್ನೊಂದು ಪಾತಾಳ. ಒಂದು ಆಶೀರ್ವಾದ, ಇನ್ನೊಂದು ಶಾಪ. ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರೋ ಅದು ನಿಮಗೆ ಬಿಟ್ಟಿರುವಂಥದ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಯಾರಿಗೂ ಕೂಡ ಏನು ಮಾಡಲ್ಲ, ಫೋರ್ಸ್ ಮಾಡಲ್ಲ. ಹಲ್ಲೆಲೂಯಾ. ಯಾರಿಗೂ ಕೂಡ ಏನು ಮಾಡಲ್ಲ, ಫೋರ್ಸ್ ಮಾಡಲ್ಲ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನೀವು ಬಂದರೆ ನಿಮಗೇನು ಸಿಗುತ್ತೆ, ವಿಶ್ರಾಂತಿ ಸಿಗುತ್ತೆ. ನೀವು ಬರಲಾರ್ದೆ ಇದ್ದರೆ ನಿಮಗೇನಾಗುತ್ತೆ, ಯಾತನೆಯನ್ನು ಅನುಭವಿಸ್ತೀರಿ. ಎಲ್ಲಿ, ನರಕದಲ್ಲಿ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸ್ವಾಮಿಯವರು ನಿನ್ನನ್ನು ಹುಡುಕಿಕೊಂಡು ನಿನ್ನ ಬಳಿಗೆ ಬಂದಿದ್ದಾರೆ, ಕಾರಣ ನಿನ್ನನ್ನು ಏನು ಮಾಡಬೇಕೆಂಬುದಾಗಿ, ಆಶೀರ್ವದಿಸಬೇಕೆಂಬುದಾಗಿ ಹೊರತಾಗಿ ಶಾಪಕ್ಕೆ ಈಡು ಮಾಡಬೇಕೆಂಬುದಾಗಿ ಅಲ್ವೇ ಅಲ್ಲ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು 2021ನೇ ವರ್ಷದಲ್ಲಿ ನಿನ್ನ ಚಿತ್ತ ಸ್ಥಿರವಾಗಿರಬೇಕು. ಯಾವ ವಿಷಯಕ್ಕೋಸ್ಕರವಾಗಿ ಅಂಜಬೇಡ, ಧೈರ್ಯದಿಂದಿರು, ಮತ್ತೆ ನೀನು ಕಳವಳಗೊಳ್ಳಬೇಡ. ಕಳವಳ ಏನಾಗುತ್ತೋ ಏನಿಲ್ಲೋ, ಭವಿಷ್ಯತ್ತು ಏನಾಗುತ್ತೋ ಏನಿಲ್ಲೋ ಎನ್ನುವಂಥ ಆ ಒಂದು ದಿಗ್ಭ್ರಮೆಗೆ ನೀನು ಜಾರಿ ಹೋಗಬೇಡ. ಯಾಕಂದರೆ ನಾನೇ ನಿನ್ನ ಸಂಗಡ 2021ನೇ ವರ್ಷದಲ್ಲಿ ಬರಲಿಕ್ಕಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 2020ನೇ ವರ್ಷದಲ್ಲಿ ಏನೆಲ್ಲ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಲೋಕಕ್ಕೆ 2020 ದೊಡ್ಡದಾಗಿರ್ತಕ್ಕಂಥ ಪಾಠವನ್ನು ಕಲಿಸಿದೆ ಪ್ರಿಯರೇ. 2020 ಅನೇಕರು ರೋಗದ ವರ್ಷ ಅಂತೇಳಿ ಕರೀತಾರೆ. ಯಾಕೆ ಹೇಳ್ರಿ, ಕೊರೋನಾ ಎನ್ನುವಂಥ ಕಾರಣದಿಂದಾಗಿ. ಹಲ್ಲೆಲೂಯಾ. ಆದರೆ 2020 ಭಕ್ತರಾಗಿರುವಂಥ ನಮಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಏನು ಬಂದರೂ ಕೂಡ ನಾವು ದೇವರನ್ನು ಬಿಡಬಾರ್ದು. ಎಂತಹ ಸಮಸ್ಯೆ ಬಂದರೂ ಕೂಡ ದೇವರಲ್ಲೇ ನಾವು ಇದ್ದು ಅದನ್ನು ಎದುರಿಸುವಾಗ ಆ ದೇವರು ಆ ಸಮಸ್ಯೆಯನ್ನು ಇಬ್ಬಾಗಿಸಿ ಆ ಸಮಸ್ಯೆಯ ಮಧ್ಯದಲ್ಲಿ ನಮ್ಮನ್ನು ನಡೆಯಿಸಿ ದಡವನ್ನು ಆತನೇನು ಮಾಡ್ತಾನೆ,
ಸೇರಿಸ್ತಾನೆ ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀವು ಸ್ಥಿರಚಿತ್ತರಾಗಿರ್ರಿ, ಧೈರ್ಯದಿಂದಿರ್ರಿ, ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನೀವು ಹೋಗುವಲ್ಲೆಲ್ಲ 2021ನೇ ವರ್ಷದಲ್ಲಿ ನೀವು ಯಾವ ಮಾರ್ಗದ ಮೂಲಕವಾಗಿ ಹೋಗ್ತಿರೋ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಇರ್ತಾರೆ. ಆ ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿಯೇ, ಖಾಲಿಯಾಗಿರ್ತಕ್ಕಂಥದ್ದನ್ನು ತುಂಬಿಸುವುದಕ್ಕೋಸ್ಕರವಾಗಿ ಇದ್ದಾರೆ. ಅದನ್ನು ನೀವು ಮರಿಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಮನುಷ್ಯರಿಗೂ ಆತ ದೊಡ್ಡ ಶ್ರೀಮಂತನೇ ಆಗಿರಲಿ, ಭೂಮಿಯನ್ನೆಲ್ಲ ಕೊಂಡುಕೊಳ್ಳುವಂಥ ಆಸ್ತಿ ಆತನ ಹತ್ರ ಇದ್ದರೂ ಕೂಡ ಕೊನೆಯದಾಗಿ ಆತನಿಗೆ ಉಳಿಯುವಂಥದ್ದು ಎಷ್ಟು ರೀ ಜಾಗ? 6 ಅಡಿ 3 ಅಡಿ. ಇದನ್ನು ಬಿಟ್ಟು ಏನಾದ್ರು ಸಂಪಾದನೆ ಮಾಡೋಕ್ಕಾಗತ್ತಾ? ಹೋಗುವಾಗ ಭೂಮಿಯನ್ನೆಲ್ಲ ಹೊತ್ಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಆಗತ್ರಿ? ಆಗಲ್ಲ. ಯಾಕೆ ಹೇಳ್ರಿ? ಅವನು ಎಷ್ಟು ದೊಡ್ಡ ಶ್ರೀಮಂತನೇ ಆಗಿರಲಿ, ಊರಿಗೆ ದೊಡ್ಡ ನಾಯಕನೇ ಆಗಿರಲಿ, ಏನೆಲ್ಲ ಕಾರ್ಯಗಳನ್ನು ಆತ ಮಾಡಿರಲಿ, ಮನೆ ಟ್ರಿಜರಿ ತುಂಬ ಹಣ ಇರಲಿ, ಬಂಗಾರ ಇರಲಿ, ಬೆಳ್ಳಿ ಇರಲಿ, ಸೀರೆಗಳಿರಲಿ, ಬಟ್ಟೆಗಳಿರಲಿ, ಏನಿದ್ರೂ ಕೂಡ, ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳಿದ್ದರೂ ಕೂಡ, ಅಧಿಕಾರ ಇದ್ದರೂ ಕೂಡ ಕೊನೆಯದಾಗಿ ಸಿಗುವಂಥದ್ದೇನ್ರಿ? ಅದೇ 3 ಅಡಿ 6 ಅಡಿ. ಅದನ್ನು ಬಿಟ್ಟು ಮತ್ತೆ ಯಾವ ಸ್ಥಳ ಸಿಗಲ್ಲ. ನಂದು ನಿಂದು ಅದು ಇದು ಅಂತೇಳಿ ಏನು ಮಾಡ್ತೀರಿ ನೀವು? ಪ್ರಯಾಸ ಪಡ್ತೀರಿ. ಈ ಭೂಮಿ ನಂದು, ಅದು ನಂದು, ಇದು ನಂದು ಅಂತೇಳಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಭೂಮಿ ಯಾರದ್ದು? ದೇವರದ್ದು. ಆಕಾಶ ಯಾರದ್ದು? ದೇವರದ್ದು. ಭೂಮಿಯನ್ನು ದೇವರು ನರಸಂತಾನಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ. ಬಾಡಿಗೆ ಆದಮೇಲೆ ಜಾತ್ರೆ ಆದಮೇಲೆ ನಾವು ಖಾಲಿ ಮಾಡ್ಬೇಕು. ಜಾತ್ರೆ ಹಂಗೆ ಇರುತ್ತೆ, ನಿರಂತರ ಇರಲ್ಲ. ಜಾತ್ರೆಗೆ ಬಂದೀವಿ, ಈಗ ಜಾತ್ರೆ ಮುಗಿಸ್ಕೊಂಡು ಒಂದು ದಿವಸ ಹೋಗ್ತೀವಿ. ಹೋಗೋದ್ರೊಳಗಡೆ ಆಗಿಯೇ ಸತ್ಯ ಯಾವುದು ಅಂತೇಳಿ ನಾವು ತಿಳ್ಕೊಬೇಕು. ಒರಿಜಿನಲ್ ನೋಟ್ ಇರ್ತವೆ, ಕೋಟ ನೋಟ್ ಇರ್ತವೆ. ಕೋಟ ನೋಟುಗಳು ಜಗ್ಗಿ ಇರ್ತಾವೆ, ಆದರೆ ಒರಿಜಿನಲ್ಲೇ ಸತ್ಯನೇ. ನಾನೇ ಮಾರ್ಗ, ಬೇರೆ ಮಾರ್ಗಗಳು ಇಲ್ಲ, ಒಂದೇ ಮಾರ್ಗ, ನಾನೇ ಸತ್ಯ. ಮತ್ತೆ ಇನ್ನೊಂದಿರುವಂಥದ್ದು ಯಾವುದು? ಸುಳ್ಳು, ಅಸತ್ಯ. ಹಲ್ಲೆಲೂಯಾ. ನಾನೇ ಜೀವ, ನಾನೇ ಲೋಕಕ್ಕೆ ಬೆಳಕು, ನಾನೇ ಜೀವದ ರೊಟ್ಟಿ, ನಾನೇ ಆ ಬಾಗಿಲು. ಹಲ್ಲೆಲೂಯಾ. ಯೇಸು ಸ್ವಾಮಿಯವರು ಹೇಳಿರ್ತಕ್ಕಂಥ ಮಾತುಗಳು ಬೇರೆ ಯಾರು ಕೂಡ ಯಾವತ್ತೂ ಕೂಡ ಹೇಳಿಲ್ಲ. ಆತನು ನಡೆದ ರೀತಿಯಲ್ಲಿ ಯಾರು ಕೂಡ ನಡೆದಿಲ್ಲ. ಅದರ ಸಲುವಾಗಿ ನಡೆದಾಡಿದ ದೇವರು ಯೇಸು ಮಾತ್ರ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, 2021ನೇ ವರ್ಷದಲ್ಲಿ ನೀವೇನಾಗಬಾರ್ದು? ಚಂಚಲರಾಗಬೇಡ್ರಿ. ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳ್ರಿ. ಸತ್ಯವೇದವನ್ನು ಓದೋದಕ್ಕೆ ಬರಲಾರ್ದಿದ್ರೆ ಚಿಂತಿಲ್ಲ. ಸತ್ಯವೇದ ವಾಕ್ಯಗಳನ್ನು ಕೇಳೋದಕ್ಕೋಸ್ಕರವಾಗಿ ಆಲಯಕ್ಕೆ ನೀವು ಬಂದು ದೇವರ ಮಾರ್ಗದಲ್ಲಿ ನೀವು ನಡೀರಿ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. 2021ನೇ ವರ್ಷದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮ ಸಂಗಡ ಬರುತ್ತೇನೆ ಎಂಬುದಾಗಿ, ನಾನು ನಿಮಗೆ ಜೊತೆಯಾಗಿ ಬರುತ್ತೇನೆ ಎಂಬುದಾಗಿ. ನಿನ್ನ ಕಣ್ಣೀರನ್ನು ನಾನು ಒರೆಸುತ್ತೇನೆ, ನಿನ್ನ ಕಷ್ಟವನ್ನು ನಾನು ದೂರ ಮಾಡುತ್ತೇನೆ, ನಿನ್ನ ಅನಾರೋಗ್ಯವನ್ನು ನಾನು ನೀಗಿಸುತ್ತೇನೆ, ನಿನಗಿರುವಂಥ ಜೀವವನ್ನು ಪರಿಪೂರ್ಣವಾಗಿ ನಾನು ಆನಂದ ತರುವ ರೀತಿಯಲ್ಲಿ ಮಾಡುತ್ತೇನೆ, ಸಾಲವನ್ನು ನೀಗಿಸಿ ಇತರರಿಗೆ ಸಾಲ ಕೊಡುವ ವ್ಯಕ್ತಿಗಳನ್ನಾಗಿ ನಿಮ್ಮನ್ನು ಮಾಡುತ್ತೇನೆ, ಅಸಮಾಧಾನವನ್ನು ನೀಗಿಸಿ ಸಮಾಧಾನವನ್ನು ಅನುಗ್ರಹ ಮಾಡುತ್ತೇನೆ, ಶಾಪದಿಂದ ಬಂದಿರತಕ್ಕಂಥ ಪ್ರತಿಯೊಂದು ರೋಗಗಳು ಬೇರು ಸಮೇತವಾಗಿ ಕಿತ್ತು ಹಾಕಲ್ಪಡುವ ಹಾಗೆ ನಾನೇ ನಿಮ್ಮ ಸಂಗಡ ಇದ್ದು ಯೆಹೋವ ರಾಫನಾಗಿ ನಿಮಗೆ ಆರೋಗ್ಯವನ್ನು ಪ್ರಾಪ್ತಿ ಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಈ ಸಮಯದಲ್ಲಿ ದೇವರ ಹತ್ರ ಬೇಡ್ರಿ. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಬರುತ್ತೇನೆ ಎಂಬುದಾಗಿ. 2ನೇ ಸಾರಿ ಆತನು ಬರುವಾಗ ಬಹಳ ಉಗ್ರ ಕೋಪವುಳ್ಳವನಾಗಿ ಬರ್ತಾನೆ. ಆತನ 2ನೇ ಬರುವಿಕೆಯ ಒಳಗಡೆಯಾಗಿಯೇ ನೀನು ರಕ್ಷಣೆ ಒಂದು ದೇವರು ಬರುವಂಥ ಸಮಯ ಬಹಳ ಸಮೀಪವಾಗಿದೆ. ಪ್ರಿಯನೇ ಪ್ರಿಯಳೇ, ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ಪರೀಕ್ಷೆ ಮಾಡ್ಕೋ. ಬಲವಿಲ್ಲದ ಭಕ್ತಿಯನ್ನು ಮಾಡ್ತಾ ಇದೀಯಾ? ದೇವರ ವಾಕ್ಯದ ಪ್ರಕಾರವಾಗಿ ನಡೀತಾ ಇದೀಯಾ? ಯಾವುದು ನಿನ್ನನ್ನು ಆಳ್ತಾ ಇದೆ? ಲೋಕ ಆಳ್ತಾ ಇದೆಯಾ? ದೇವರು ನಿನ್ನನ್ನು ಆಳ್ತಾ ಇದ್ದಾರಾ? ದೇವರ ಕೇಂದ್ರ ಬಿಂದುವಾಗಿ ಇದ್ದಾರಾ? ಲೋಕ ಕೇಂದ್ರ ಬಿಂದುವಾಗಿ ಇದೆಯಾ? ಕೆಲಸ ಎಂಬುದಾಗಿ ಕೆಲಸಕ್ಕೆ ಹೋಗ್ತಾ ಇದೀವಿ ಹೊರತಾಗಿ ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ. ಒಂದು ವೇಳೆ ದೇವರು ಬಂದರೆ, ಅಯ್ಯೋ ದೇವರೇ ಇಲ್ಲ ಸ್ವಾಮಿ, ನನಗೆ ಕೆಲಸ ಇತ್ತು, ಅದು ಇತ್ತು, ಇದು ಹತ್ತು ಅಂತೇಳಿ ಹೇಳಿದಾಗ ದೇವರು ನೀನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ಬೋದು. ಪ್ರಿಯನೇ ಪ್ರಿಯಳೇ, ದೇವರಿಗೆ ಕೊಡುವಂಥದ್ದನ್ನು ದೇವರಿಗೆ ಕೊಡು. ಲೋಕಕ್ಕೆ ನಿನಗೆ ಸಂಬಂಧಪಟ್ಟಿರುವಂಥ ಕೆಲಸ ಕಾರ್ಯಗಳಿಗೆ ಕೊಡುವಂಥ ಸಮಯವನ್ನು ಕೆಲಸ ಕಾರ್ಯಗಳಿಗೆ ಕೊಡು. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೀವು ಬರುವುದೇ ಆದರೆ ನಾನು ಕೂಡ ನಿಮ್ಮ ಸಂಗಡ ಬರುತ್ತೇನೆ ಎಂಬುದಾಗಿ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ಕರ್ತನ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ
ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಬಂದಿರುವಂಥವ್ರು ಇವರೆಲ್ಲರನ್ನು ಆಶೀರ್ವಾದ ಮಾಡಪ್ಪ. ಯಾವ ರೀತಿಯಾಗಿ ಖಾಲಿಯಾಗಿರ್ತಕ್ಕಂಥ ಸ್ಥಳಕ್ಕೆ ನೀನು ಬಂದಾಗ ತುಂಬಿ ತುಳುಕುವ ಕಾರ್ಯಗಳು ನಡೆದವು, ಅದೇ ರೀತಿಯಾಗಿ ಸ್ವಾಮಿ ಇವರ ಜೀವಿತದಲ್ಲಿ 2021ನೇ ವರ್ಷ ಸಮೃದ್ಧಿಯ ವರ್ಷ, ಎಲೀಮಿ ಅನುಭವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ನಡೆಸುವಂಥ ವರ್ಷ, ಆ ವರ್ಷ ಎಲ್ಲರಿಗೂ ಸಮೃದ್ಧಿಯನ್ನು ಅನುಗ್ರಹ ಮಾಡಿ ನಡೆಸಬೇಕೆಂಬುದಾಗಿ ಬಂದಿರುವಂಥ ಇವರನ್ನು, ಇವರ ಕುಟುಂಬ ಮಕ್ಕಳನ್ನು, ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂಬುದಾಗಿ, ಬಲಹೀನತೆಗಳನ್ನು ಕೊರತೆಗಳನ್ನೆಲ್ಲ ನೀಗಿಸಿ ಸಮೃದ್ಧಿಯಿಂದ ತುಂಬಿಸಬೇಕೆಂಬುದಾಗಿ ಬೇಡಿದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲ್ಲೂ, ಸಕಲ ಸದ್ಭಕ್ತರ ಸಂಗಡಲ್ಲೂ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಸಮಯದಲ್ಲಿ ನಾವೆಲ್ಲ ಮೊಣಕಾಲು ರೋಣ 7 ಮೆಟ್ಲು ಧ್ಯಾನ ಇರುತ್ತೆ.